ಗಿಲ್ಲಿ ಕೈಯಲ್ಲಿ ಕಾವ್ಯ ಕೊಟ್ಟಿರೋ ಬ್ರೆಸ್ಲೆಟ್ ಇನ್ನೂ ಇದೆ. ಹ್ಞೂ ಮೇಡಮ್. ಅದೇ ಕೈಗೆ ಹಾಕಿದ್ರೆ ಆಯ್ತು, ಕೈಯಲ್ಲಿ ಆಯ್ತು. ಎಲ್ಲಿ ತನಕ ಇರುತ್ತೆ? ಇರುತ್ತೆ ಮೇಡಮ್. ಓಕೆ, ಅದು ಇರೋ ತನಕ ಇರುತ್ತೆ. ಅದಿರೋ ತನಕ ಅಂದರೆ ಹಾಕೊಂಡಿರ್ತೀನಿ. ಯಾಕೆ ಗಿಲ್ಲಿ ಕಾವ್ಯನ ಮದುವೆ ಆಗ್ತಾರಾ? ಇಲ್ಲ ಮೇಡಮ್, ಸ್ನೇಹಿತರಾಗಿದ್ದೀವಿ, ಫ್ರೆಂಡ್ ಆಗಿರ್ತೀವಿ, ಫ್ರೆಂಡ್ ಆಗಿದ್ವಿ. ಯಾಕೆ ಆಗ್ಬಾರ್ದು? ಇಲ್ಲ ಮೇಡಮ್, ಅದು ಇಫ್ ಹಂಗೆ ಆಗಲ್ಲ ಮೇಡಮ್, ಫ್ರೆಂಡ್ ಆಗಿದ್ದೀವಿ ಅಷ್ಟೇ. ಅಲ್ಲ, ಅಪ್ಪ ಅಮ್ಮ ಹೇಳಿದ್ರು ಗಿಲ್ಲಿ ಕಾವ್ಯನ ಇಷ್ಟಪಟ್ಟು ಓಕೆ ನೀವು ಹೋಗಿದ್ರಾ? ಪರವಾಗಿಲ್ಲ ಅಂತ. ಹೌದು, ನಾನು ಹೋಗಿದ್ದೆ, ಕೇಳಿದ್ದೀನಿ. ಏನೇನು ಬಾಯಿ ಬಿಡಿಸಿ ಪ್ರಯತ್ನ ಪಟ್ಟಿದ್ದೀರಿ ನೋಡ್ರಿ ಅಪ್ಪನ ಕೈಯಲ್ಲಿ. ಏನಂದ್ರು ಅಪ್ಪ ಅಮ್ಮ ಈ ವಿಚಾರವಾಗಿ ಏನಾದ್ರು ಮಾತಾಡಿದ್ರ? ಏನು ಮಾತಾಡಲ್ಲ ಅವ್ರು, ಪಾಪ ನನ್ನ ಅದೇ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಮಾತಾಡೋಕ್ಕೂ ಏನಿಲ್ಲ. ಹಾಗಾದ್ರೆ ಗಿಲ್ಲಿ ಎಂಗೇಜಾ ಬೇರೆ ಹುಡುಗಿ? ಏನಿಲ್ಲ ಮೇಡಮ್, ಹಿಂಗೆ ನಾನು ಅದೇ Lover ಇದಾರಾ ಅಂತ? ಕಾಲು ಎಳ್ಕೊಂಡು ಇಲ್ಲ ಮೇಡಮ್. ಗಿಲ್ಲಿ ಸಿಂಗಲ್ ಇನ್ನು? ಯಾವಾಗ ಮದ್ವೆ ಆಗ್ತಾರೆ ಗಿಲ್ಲಿ? ಆಗ್ಬೇಕು ಇನ್ನೊಂದು 2-3 ವರ್ಷ ಮೇಡಮ್, ಆಯ್ತು. ಓಕೆ, ಗಿಲ್ಲಿ ಕಾವ್ಯನ ಜೊತೆ ಯಾಕೆ ಅಷ್ಟು ಒಳ್ಳೆ ಬಾಂಡಿಂಗ್ ಬೆಳೀತು? ಅದು ಹೆಂಗೆ ಆಯಿತು ಅಂತ ಗೊತ್ತಿಲ್ಲ ಮೇಡಮ್. ಈಗ ಕಾವ್ಯ ಮುಂಚೆ ಒಂದು ಸ್ವಲ್ಪ ಪರಿಚಯ ಇದ್ರೆ, ಅಷ್ಟು ಪರಿಚಯ ಇರಲಿಲ್ಲ. ನಾನು ಹಬ್ಬ ಬಂದರೆ ಆ ಶೋ ಪೂರ್ತಿ ನಾನು ಒಂದು 3 ಸಲ ಮಾತಾಡ್ಸಿರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅದು ಏನು ಕೂತ್ಕೊಂಡು ಹಿಂಗೆ 10 ನಿಮಿಷ 5 ನಿಮಿಷ ಆ ಥರ ಅಲ್ಲ, ಒಂದು 30 ಸೆಕೆಂಡು ಸ್ಟೇಜ್ ಮೇಲೆ ಇದ್ದಾಗ ಒಂದು ಸಲ ಮಾತಾಡ್ಸಿರ್ಬೋದು ಅಷ್ಟೇ, ಕಂಟೆಂಟ್ ಏನೋ ನಡಿಬೇಕಾದ್ರೆ. ಅದು ಬಿಟ್ಟರೆ ಮಾತಾಡ್ಸಿಲ್ಲ ನಾನು, ಅಷ್ಟು ಪರಿಚಯನೂ ಇರಲಿಲ್ಲ. ಗೊತ್ತಿತ್ತು ಕಾವ್ಯ DKDಲಿ ಇದ್ದು ಅಂತ ಗೊತ್ತಿತ್ತು ಅಷ್ಟೇ. ಅದಾದಮೇಲೆ ಕೊತ್ತಲವಾಡಿ ಸಿನಿಮಾ ಪ್ರಮೋಷನಲ್ಲಿ ನೋಡಿದೆ, ಒಂದೆರಡು ಇದರಲ್ಲಿ ಇಂಟರ್ವ್ಯೂವಲ್ಲಿ. ಅದಾದಮೇಲೆ ಆಮೇಲೆ ಇನ್ನೊಂದು ಹೇಳ್ಬೇಕು, ನಮ್ಮ ಯಶ್ವಣ್ಣ ಅವರಲ್ಲ, ಅವ್ರ ಅಮ್ಮ ಫೋನ್ ಮಾಡಿ ಮಾತಾಡಿದ್ರು. ಹೌದಾ? ಪುಷ್ಪಮ್ಮ ಅವ್ರು ಮಾತಾಡಿದ್ರಾ? ಅವ್ರು ಮಾತಾಡಿದ್ರು ಫೋನ್ ಮಾಡ್ಬಿಟ್ಟು. ಅದು ರ್ಯಾಲಿ ಹೋಗ್ಬೇಕಾದ್ರೆ ಸಿನಿಮಾ ಮಾಡೋಣಪ್ಪ ಅಂದ್ರ? ಸಖತ್ತು, ನಾನು ಓಟ್ ಹಾಕ್ತೆ ಕಣಪ್ಪ ನಿನಗೆ, ಚೆನ್ನಾಗಿ ಮಾಡ್ದೆ ಕಣಪ್ಪ, ಸಖತ್ ಇಷ್ಟ ಅದೇ ಇಂತೆಲ್ಲ ಮಾತಾಡಿದ್ರು. ಸಖತ್ ಖುಷಿ ಆಯ್ತು. ಹೌದಾ? ಅವರು ವೋಟ್ ಮಾಡಿದ್ರಂತ ಪುಷ್ಪಮ್ಮ ಅವರು? ಓಕೆ, ಅವರು ಮಾಡಿದ್ರಂತೆ. ಸೂಪರ್. ಅದೇ ಆಮೇಲೆ ಆ ಸಿನಿಮಾದಲ್ಲಿ ಕೊತ್ತಲವಾಡಿ ಸಿನಿಮಾ ಪ್ರಮೋಷನ್ ಕಾವ್ಯ ಬರ್ತಿದ್ರು, ಅಲ್ಲಿ ನೋಡಿದೆ. ಅದಾದ್ಮೇಲೆ ಡೈರೆಕ್ಟಾಗಿ ನೋಡಿದ್ದು ಅಲ್ಲಿ ಶೋಲಿ. ನನಗೆ ಅದೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ದು. ಫಸ್ಟು ಗೊತ್ತೇ ಆಗಿಲ್ಲ ನನಗೆ ಅದು ಕಾವ್ಯ ಅಂತ. ಹತ್ರಕ್ಕೆ ಬಂದು ನಿಂತ್ಕೊಂಡಾಗಲೇ ಗೊತ್ತಾಗಿದ್ದು. ಫುಲ್ಲು ಚೇಂಜ್, ಮೇಕಪ್ಪು, ಹೇರ್ ಸ್ಟೈಲ್ ಎಲ್ಲ ಇದು ಮಾಡಿದ್ರಲ್ಲ, ಆಮೇಲೆ ಸ್ವಲ್ಪ ದೂರದಲ್ಲಿ ಕೂತಿದ್ರಲ್ಲ, ಗೊತ್ತಾಗಿಲ್ಲ ನನಗೆ ಕಾವ್ಯ ಅಂತ. ಆಮೇಲೆ ಲೇಟ್ ನೈಟು ಅವತ್ತು ನನ್ನ ಎಂಟ್ರಿ, ಸ್ವಲ್ಪ ಲೇಟಾಗಿತ್ತು ನೈಟ್. ನಾನು ನಿದ್ದೆಗಣಲ್ಲೇ ಬೇರೆ ಇದ್ದೆ, ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ನಿಂತಿದ್ದೆ. ಆವಾಗ ಹತ್ರಕ್ಕೆ ಬಂದಮೇಲೆ ಕಾವ್ಯ ಅಂತ ಗೊತ್ತಾಗಿದ್ದು. ನೋಡಿರಿ ಅದು ಹೆಂಗೆ ಐತೆ ಅಂದರೆ, ಗೊತ್ತಿಲ್ಲ ಯಾರೋ ಅವರೇ ಸರಿ ಆಪ್ಷನ್ ಕೊಟ್ಟರು, ಇವರು ಅಂತ ಕಾವ್ಯ ಅಂತ ಹೇಳಿದೆ, ಅದು ಅವರು ಅಂತ ಹೇಳಿದೆ, ಬಂದರು ನೋಡ್ರು ಕಾವ್ಯ. ನನಗೆ ಅಲ್ಲೂ ಡೌಟು ಅಂದರೆ ಕಾವ್ಯ DKDಲಿ ಸ್ವಲ್ಪ ಸೈಲೆಂಟಾಗಿ, ಜಾಸ್ತಿ ಮಾತಾಡ್ದೇನೆ ಸೈಲೆಂಟಾಗೆ ಇದ್ದಿದ್ದ. ಅಂದರೆ ನನ್ನ ಜೊತೆ ಜಾಸ್ತಿ ಮಾತಾಡೋದು ಸೈಲೆಂಟಾಗೆ ಇದ್ದಿದ್ದು. ನನಗೆ ಅಯ್ಯೋ ಕಾವ್ಯ ಮಾತಾಡೋದಿಲ್ವಲ್ಲ, ಹೆಂಗೆ ಮಾತಾಡ್ಸೋದಪ್ಪ, ಅಂದರೆ ಹೆಂಗೆ ಜಂಟಿಯಾಗಿ ಬಿಟ್ಟವ್ರು ಹೆಂಗೆ ಏನು ಅಂತ. ಅದಾದರೆ ಮೊದಲನೇ ದಿನವೇ ಅದು ಕರೆಕ್ಟಾಗಿ ಸಿಂಕ್ ಆಯ್ತಾ ಹೋಯ್ತು. ಕಾವ್ಯ ಗಿಲ್ಲಿನ ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಹೊರಗಡೆ ಬಂದ್ಮೇಲೆ, ನಿಜಾನ? ನಿಮ್ಗೆ ಅನ್ಸುತ್ತಾ? ಹೆಂಗೆ ಎನ್ಕೇಸ್ ಮಾಡ್ಬೇಕಾಯ್ತದೆ ಮೇಡಮ್? ನಿಮ್ಮ ಖ್ಯಾತಿ, ನಿಮ್ಮ ಪಬ್ಲಿಸಿಟಿ ನೋಡಿ, ಆಮೇಲೆ ಎಲ್ಲೋ ಒಂದ್ ಕಡೆ ಅವ್ರ ಫ್ಯಾಮಿಲಿಯವ್ರು ಬಂದಾಗ ಆ ವಿಚಾರನ ಗಿಲ್ಲಿ ಜೊತೆ ಚೆನ್ನಾಗಿದೆ ನಿಮ್ಮ ಕಾಂಬಿನೇಷನ್ನು, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಅದು ನಿಮ್ಗೆ ಗೊತ್ತಿರಲ್ಲ, 100% ಗೊತ್ತಿರಲ್ಲ ಅನ್ಕೋತೀನಿ. ಬಟ್ ಅದು ವ್ಯೂವರ್ಸ್ಗೆ ಅದೇ ಥರ ಫೀಲ್ ಆಗ್ತಾ ಹೋಗುತ್ತೆ. ಕಾವ್ಯ ಅದೇ ರೀತಿಯಲ್ಲೇ ಗಿಲ್ಲಿನ ಬಳಸ್ಕೊತಾ ಇದ್ದಾರಾ ಅಂತ ಹೇಳಿ ಅನಿಸ್ತು. ನಿಮ್ಗೆ ಏನು ಅನ್ಸುತ್ತೆ? ಹಂಗೆ ಹೇಳೋಕ್ಕಾಗಲ್ಲ ಮೇಡಮ್. ಈಗ ಆ ಥರ ನೋಡೋಕೋದ್ರೆ, ಈಗ ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗಿಲ್ಲಿನೇ ಕಾವ್ಯನ ಬಳಸ್ಕೊಂಡು ಗಿಲ್ಲಿ ಇದಾಗಿರ್ಬೋದಲ್ವ ಅನ್ನೋ ಮಾತು ಬಂದ್ಬಿಡ್ತವೆ. ಅದು ಆ ಥರ ನೋಡೋಕೋದ್ರೆ ಅದು ಹಂಗಲ್ಲ ಮೇಡಮ್. ಅವ್ರ ಆಟ ಅವ್ರದ್ದು, ನನ್ನ ಆಟ ನಂದು. ಚೆನ್ನಾಗಿದ್ದು, ಫ್ರೆಂಡಾಗಿದ್ದು ಅಷ್ಟೇ. ಅದು ಒಬ್ರನ್ನೊಬ್ರು ಬಳಸ್ಕೊಂಡು ಹಂಗೆಲ್ಲ ಆಗಲ್ಲ ಮೇಡಮ್. ಎಲ್ಲ ಒಂದು ಕಡೆ ನಿಮ್ಮ ಸ್ಟೋರಿ ಹೆಂಗಾಗ್ಬಿಡ್ತು ಅಂದರೆ, ನಮಗೆ ನೋಡ್ತಾ ಇದ್ದಾಗ ಅರಸು ಫಿಲ್ಮಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಇದ್ದಂಗೆ. ಯಾಕಂದರೆ ಒಂದು ಕಡೆ ರಮ್ಯಾ, ಇನ್ನೊಂದು ಕಡೆ ಮೀರಾ ಜಾಸ್ಮಿನ್ ಇದ್ದಂಗೆ, ಆ ಕಡೆ ರಕ್ಷಿತಾ, ಈ ಕಡೆ ಕಾವ್ಯ ಅವರು ಫೀಲ್ ಆಗ್ತಾ ಇತ್ತು. ನಿಮ್ಗೆ ಏನು ಅನಿಸುತ್ತೆ, ಯಾರ ಕಡೆ ವಾಲಿದ್ರಿ? ಯಾರು ಮೇಡಮ್? ಬೇಡ, ಅದು ಗೊತ್ತಾಯ್ತಲ್ಲ ನೀವು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ ಅಂತ. ನನಗಿಬ್ಬರು ಒಳ್ಳೆ ಸ್ನೇಹಿತರು, ಯಾವ ಕಡೆ ಹೋದ್ರೆ ಇಬ್ಬರು ಆ ಥರ ಏನಿಲ್ಲ ಮೇಡಮ್. ಚೆನ್ನಾಗಿದ್ದು ಅಷ್ಟೇ.